43.85 ಕೋಟಿ ರೂಪಾಯಿ ಹೊಡೆದಿದ್ದಾರೆ. ಅದರಾಗ ವಸೂಲಿ ಮಾಡಬೇಕಾಯ್ದು 27 ಕೋಟಿ ರೂಪಾಯಿ ಹೊಳೆ ತೊಗೋಬೇಕಾಯ್ದು. ಅದಕ್ಕೆ ಅರ್ಧಕ್ಕಿಂತ ಹೆಚ್ಚು ಬಡ್ದು ಬಿಟ್ಟಿದ್ದಾರೆ. 43 ಮಂದಿ ಮೇಲೆ ಪ್ರಕರಣ ದಾಖಲೆ ಮಾಡಬೇಕಾಯ್ದು. ಇನ್ನು ಗದಗ ಜಿಲ್ಲೆಯಲ್ಲಿ 44.62 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಆದರೆ ಕಡಿಮೆ ಹೊಡೆದಿಲ್ಲ, ಭಾಳ ತಿಂದಿಲ್ಲ. 4.77 ಕೋಟಿ ಅಂದರೆ 4,77,00,000 24 ಪ್ರಕರಣ ದಾಖಲೆ ಅದಾವೆ. ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ 30.66 ಕೋಟಿ ರೂಪಾಯಿ ಖರ್ಚಾಗ್ಯದ. ಅದ್ರಾಗ 2 ಕೋಟಿ ಹೊಡೆದ್ರೆ ಯಾಕೋ ತಿನ್ನಕ್ಕೆ ಸಿಕ್ಕಿಲ್ಲ ಕಾಣ್ತದಿಲ್ಲ. 2.82 ಕೋಟಿ ಹೊಡೆದ್ರೆ 11 ಪ್ರಕರಣ ದಾಖಲಾಗ್ಯಾವ. ಹೀಗಾಗಿ ಒಟ್ಟು 275.51 ಕೋಟಿ ರೂಪಾಯಿ ಖರ್ಚಾಗೈತಿ. 128.4 ಇವೇನೋ ಇಷ್ಟು ಕೋಟಿ ರೂಪಾಯಿ ವಸೂಲು ಮಾಡಬೇಕಾಗಿದೆ. ಈ ರೀತಿಯಾಗಿ ಇನ್ನೂ ಬೇರೆ ಆಮದು ಬೇರೆ ಈಗ ಪ್ರಥಮ ಆಗೈತಿ 2024ರಾಗ ಪ್ರಥಮ ಹಂತದ 2024 10ನೇ ತಾರೀಕು ಆಗಸ್ಟ್ 10ನೇ ತಾರೀಕಿಗೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕಾಗಿದೆ. ಈ ಮಧ್ಯಂತರ ವರದಿಯಲ್ಲೂ ಈ ರೀತಿ ಬಂದದ. ಅಂದರೆ ಯಾವ ರೀತಿಯಾಗಿ ಇಲ್ಲಿ ಹಣದ ದುರುಪಯೋಗ ಆಗ್ಯದಪ್ಪ ಅಂತ. ಒಂದು ಮಾರಣ ಹೋಮ ನಡೆದು ಭಾರತದಲ್ಲೇ ಅಥವಾ ಕರ್ನಾಟಕದ ನಮ್ಮಲ್ಲೇ ಅಂಥ ಮಾರಣ ಹೋಮದಲ್ಲೂ ಸಹ ದುಡ್ಡು ತಿನ್ನುವಂಥ ಪ್ರವೃತ್ತಿ ಈ ಅಧಿಕಾರಿಗಳಿಗೆ, ಈ ರಾಜಕಾರಣಿಗಳಿಗೆ ಇದನ್ನೆಲ್ಲ ನೋಡಿದಾಗ ನಾವು ಯಾವ ದೇಶದಲ್ಲಿ ಇದ್ದೀವಿ, ಎಲ್ಲ ಜನರ ಇದ್ದೀವಪ್ಪ ಅಂತ. ಒಂದು ರೋಗದಲ್ಲಿ ಸಹ ದುಡ್ಡು ಹೊಡಿಯೋದ ಇನ್ನೂ ಭಾಳಷ್ಟು ಆಗಿದಾವೆ ಇಲ್ಲಂತಾರೆ. ಇದು ಒಂದಿಷ್ಟು ಕಂಡದ. ಇನ್ನು ಪ್ರೈವೇಟ್ ದವಾಖಾನೆಗಳಲ್ಲಿ ಯಾವ ರೀತಿ ಆ ಸಂದರ್ಭದಲ್ಲೇ ಡಾಕ್ಟರ್ಗಳು ಅಂಜಿಸಿ ಜನರ ದುಡ್ಡು ಹರ್ಕೊಂಡ್ರು ಅನ್ನುವಂಥದ್ದು. 4 ಲಕ್ಷ 5 ಲಕ್ಷ ಬಿಲ್ ಮಾಡಿದ್ದಾರೆ ಡಾಕ್ಟರ್ಸ್ಗಳು. ಇದು ಡಾಕ್ಟರ್ಸ್ಗಳು ಸಹಿತ ಇವರು ಅಮಾನವೀಯರಪ್ಪ ಇಂಥ ಮಾಡಿದವರು ಎಲ್ಲರೂ ಅಂತ ಹೇಳ್ತಾ ಇರಲಿಲ್ಲ. ಇದನ್ನು ಮಾಡಿದವರು ಇಂಥ ಒಂದು ಅಮಾನವೀಯ ಕೆಲಸ ಮಾಡಿ ಇಡೀ ಮನುಕುಲಕ್ಕೆ ಒಂದು ದೊಡ್ಡ ಕಪ್ಪು ತಿಲಕ ಹಚ್ಚಿದಾರಪ್ಪ ಇವರು ನಮ್ಮ ಡಾಕ್ಟರ್ಸ್ ಅಂತೇಳಿ. ಯಾವ ಡಾಕ್ಟರ್ಗಳು ನಾವು ಯಾವ ವೈದ್ಯೋ ದೇವ ಅಂತೀವಿ ನಾವು, ದೇವರಪ್ಪ ನಮಗೆ ವೈದ್ಯ. ಒಂದು ಮೊದಲಿನ ಶಿಸ್ತು ಅನ್ನೋಕ್ಕಿಂತ ಒಂದು ನೀತಿ ಇವತ್ತು ಯಾವುದೂ ಇಲ್ಲೇನು ಅಂತ. ದುಡ್ಡಿನ ಮುಂದೆ ಯಾವುದೂ ಇಲ್ಲ. ದುಡ್ಡು ಹರ್ಕೊಳ್ಳೋದು ಕಳಿಸೋದು. ನಿಜವಾಗಿಯೂ ಕೋವಿಡ್ ಜನಗಳು ನೆನಪಿಸ್ಕೊಂಡ್ರೆ ಇವತ್ತಿಗೂ ಭಯ ಅನ್ನಿಸ್ತದೆ. ನಾವು ಅದನ್ನು ಉಳಿದು ಬಂದಿದ್ದೆ ಹೆಂಗಪ್ಪ ಅಂತೇಳಿ. ಹೇಗೆ ಅಷ್ಟೊಂದು ಭಯದ ವಾತಾವರಣ ಇರ್ತದೆ. ಬಂದೇ ಬಿಡ್ತದೆ, ಮುಟ್ಟಿದ್ರೆ ಬರ್ತದೆ, ತಟ್ಟಿದ್ರೆ ಬರ್ತದೆ, ಮಣ್ಣಿಗೆ